ಹಲೋ ನಮಸ್ಕಾರ ಗಾಯ್ಸ್, ಇವತ್ತು ನಾವು ಹೊರಟಿದ್ದೇವೆ ನಮ್ಮ ಅಬುದಾಬಿಯ ಯಾಸ್ ಐಲ್ಯಾಂಡ್ ಅಂದರೆ ಫೆರಾರಿ ವರ್ಲ್ಡ್. ವೈಟ್ ಜೊತೆಗೆ ನಮ್ಗೊಂದು ಟಾಸ್ಕ್ ಸಿಕ್ಕಿದೆ. ಏನಂತ ಹೇಳಿದ್ರೆ ಕರೆಕ್ಟ್ ಶಾರ್ಪ್ 11 o'clock ಒಳಗೆ ನಮ್ಗೆ ಅಲ್ಲಿಗೆ ರೀಚ್ ಆಗಬೇಕು. ಬಟ್ ಇವಾಗ 10 o'clock ಆಯಿತು. 1 ಅವರಲ್ಲಿ ನಮ್ಗೆ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ. ಬಸ್ಸಲ್ಲಿ ಹೋಗ್ಬೇಕು ಅಂತ ಬಸ್ ಕಾರ್ಡಿಗೆ 15 dirham ರೀಚಾರ್ಜ್ ಮಾಡಿದ್ದೀನಿ. ಅನ್ಫಾರ್ಚುನೇಟ್ಲಿ ನಮ್ಮ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ. ಸೊ ಈಗ ನಾವು ಟ್ಯಾಕ್ಸಿಲಿ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗೋದಾದ್ರೆ 2 hours ಜರ್ನಿ ಇದೆ. 7 dirham ಸಾಕು. 7 dirham ಅಂದರೆ ಊರಿಂದು 140-150 rupees ಆಗುತ್ತೆ. ಟ್ಯಾಕ್ಸಿಲಿ ಅಂದರೆ ಈಗ 50 ರೂಪಾಯಿ, 50 dirham ಅಂದರೆ ಊರಿಂದು 1000 ರೂಪಾಯಿ. ಫೈನಲಿ ರೀಚ್ ಆಗಿದ್ದೀವಿ. ನೋಡಿ ನನ್ನ ಜೊತೆ ಇರೋದು ಇವನು. ಇನ್ನೊಬ್ಬ ಬರ್ತೀನಿ ಅಂತ ಹೇಳ್ತಾನೆ, ಅವ್ನು ಬರ್ತಾನೆ ಗೊತ್ತಿಲ್ಲ. ಆನ್ ಟೈಮಿಗೆ ರೀಚ್ ಆದರೆ ಅವನು ಸಹ ನಮ್ಮ ಜೊತೆ ಎಂಟ್ರಿ ಸಿಗ್ಬೋದು. ಕರೆಂಟ್ಲಿ ನಾವಿರೋದು ಯಾಸ್ ಮಾಲ್ ಒಳಗೆ. ನಾವು ಫೆರಾರಿ ವರ್ಲ್ಡ್ ಹೋಗ್ಬೇಕಂದ್ರೆ ಯಾಸ್ ಮಾಲ್ ಒಳಗಡೆಯಿಂದ ಎಂಟ್ರೆನ್ಸ್ ಇರೋದು. ಸೊ ಈಗ ಯಾಸ್ ಮಾಲ್ ಒಳಗಿದ್ದೀವಿ ನೋಡಿ. Guys, we are in Ferrari World Yas Mall, Abu Dhabi, UAE. Sponsor, guide, everything. പിന്നെ ഇവിടുന്ന് റൈറ്റ് സൈഡ് പോയാലാണ് 240 കിലോമീറ്റർ സ്പീഡ്. ഇതെല്ലാം ഈ ഒരു ഭാഗത്താണ്. ಟಿಕೆಟ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಇಲ್ಲಿದು ಮಿನಿಮಮ್ ಟಿಕೆಟ್ ಬಂದ್ಬಿಟ್ಟು 550 dirhams ಅಂದರೆ ಊರಿಂದು 11,000 ಆಲ್ಮೋಸ್ಟ್ 12,000 ಅಂತ ಆಯಿತು. ಈಗ ನಮಗೆ ಆಫರಲ್ಲಿ ಇವಂದು ಫ್ರೆಂಡ್ದು ಕ್ಯಾರಫಲ್ಲಿ ನಮಗೆ 50 dirhams ಅಂದರೆ ಊರಿಂದ 1000 ರೂಪಾಯಿಗೆ ನಮಗೆ ಟಿಕೆಟ್ ಸಿಕ್ಕಿದೆ. ಒಬ್ಬರಿಗೆ ಪರ್ ಹೆಡ್ 1000 rupeesಲ್ಲಿ ನಮಗೀಗ ಟಿಕೆಟ್ ಸಿಕ್ಕಿದೆ. ಇದು ನೋಡಿ ಗಾಯ್ಸ್, ನಾವಿರೋದು ಈಗ ಅಬುದಾಬಿಯ ಫೆರಾರಿ ವರ್ಲ್ಡ್ ಅಂದರೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ಅಡ್ವೆಂಚರ್ ಥೀಮ್ ಪಾರ್ಕ್. ಪ್ರಪಂಚದಲ್ಲೇ ಅತಿ ದೊಡ್ಡ ಅಡ್ವೆಂಚರ್ ಥೀಮ್ ಪಾರ್ಕ್ ಆಗಿರುತ್ತೆ ಇದು ಸಫಾರಿ ವರ್ಲ್ಡ್. ಫೆರಾರಿ ವರ್ಲ್ಡ್. ಲಾಸ್ಟ್ ಮಂತ್ ಬಂದಾಗ ನಮ್ಮಲ್ಲಿ ಸೇರಿಸಿಲ್ಲ, ಯಾಕಂದರೆ ಟಿಕೆಟ್ ಎಕ್ಸ್ಪೆನ್ಸಿವ್ ಅಂತ. ಈಗ ನಾನು ಲಾಸ್ಟ್ ಮಂತ್ ಹೇಳಿದ್ದೆ, ಇನ್ನು ವಿತಿನ್ 1 monthಲ್ಲಿ ನಾನು ಇದ್ರೊಳಗೆ ಬಂದೇ ಬರ್ತೀನಿ ಅಂತ. ಆಫರ್ ಎಲ್ಲ ಆಗೋ ಈಗೋ ನಮಗೆಲ್ಲ ಗೊತ್ತಾಗೋಯ್ತು. ಬಂದಿದ್ದೀನಿ ನೋಡಿ. ಈಗ ಯಾವ ರೀತಿ ಅಂದರೆ ನೋಡಿ, ನಾನು ಹೇಳಿದ ಮಾತು ಅದೇ ರೀತಿ ಫಾಲೋ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ವರ್ಲ್ಡಲ್ಲಿ ಬಿಗ್ಗೆಸ್ಟ್ ಅಡ್ವೆಂಚರ್ ಪಾರ್ಕ್ ಆಗಿರುತ್ತೆ. ಇಲ್ಲಿ ಮೇಯ್ನ್ ಬಂದ್ಬಿಟ್ಟು ಇಲ್ಲಿ ಆ್ಯಕ್ಟಿವಿಟಿಯಲ್ಲಿ ಮೇಯ್ನ್ ಬಂದ್ಬಿಟ್ಟು ರೋಲರ್ ಕೋಸ್ಟರ್. ಜನ್ಮಕ್ಕೆ ಹೋಗೋ. ಸೊ ಲೆಟ್ಸ್ ಗೋ ಗೈಸ್. ಗಾಯ್ಸ್, ನಮ್ದು ಮೊದಲನೇ ಅಡ್ವೆಂಚರ್ ಆಕ್ಟಿವಿಟಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಅದು ಬಂದ್ಬಿಟ್ಟು ರೋಲರ್ ಕೋಸ್ಟರು. ಅದರಲ್ಲಿ ವಿಡಿಯೋ ಅಲೌಡ್ ಇಲ್ಲ ಅಂದ್ರೆ ಸೊ ಮೊಬೈಲ್ ಎಲ್ಲ ಲಾಕರಲ್ಲಿ ಇಟ್ಬಿಟ್ಟು ಹೋಗಿದ್ದು. ಯಾವ ರೀತಿ ಅಂದರೆ ಅವನೊಬ್ಬ ಮಾತಾಡ್ತಾ ಇಲ್ಲ, ಅದರಿಂದ ಬಂದಾಗ್ಲಿಂದ ಮಾತಾಡ್ತಾ ಇಲ್ಲ. ಫೆರಾರಿ ವರ್ಲ್ಡ್ ಬಗ್ಗೆ ನಮ್ಮ ಹುಡುಗ ಕನ್ನಡದಲ್ಲಿ ಏನೋ ಮಾತಾಡ್ಬೇಕು. ಫೆರಾರಿ ವರ್ಲ್ಡ್ ನೋಡಿ, ரொம்ப ಸೂಪರ್ ಎಕ್ಸ್ಪೀರಿಯನ್ಸ್. ತಮಿಳು ತುಂಬಾ ಇದು ಆಕ್ಚುಲಿ ಚೆನ್ನಾಗಿರೋದು. ತುಂಬಾ ಎಕ್ಸ್ಪೀರಿಯನ್ಸ್. ಅಲ್ಲಿ ಬರ್ತಿದ್ದು ಟೆಸ್ಟ್ ಡ್ರೈವ್ ಎಕ್ಸ್ಪೀರಿಯನ್ಸ್ ಅಂತ. ನಾವು ತಿಳ್ಕೊಂಡ್ವಿ ಫೆರಾರಿ ಕಾರ್ ಓಡಿಸೋಕೆ ಕೊಡ್ತಾರೆ ಟೆಸ್ಟ್ ಡ್ರೈವ್ ಅಂತ. ಹಾಫ್ ಅನ್ ಅವರ್ ಕ್ಯೂ ನಿಂತ್ಬಿಟ್ಟು ಹೋದ್ಮೇಲೆ ಗೊತ್ತಾಯ್ತು ಅಲ್ಲಿ ನೋಡೋದು ಥಿಯೇಟರ್ ಎಕ್ಸ್ಪೀರಿಯನ್ಸು. ನೋಡಿ ಇದೆಲ್ಲ ಬಂದ್ಬಿಟ್ಟು ಲಿಮಿಟೆಡ್ ಎಡಿಷನ್ ಫೆರಾರಿ ಕಾರ್ಗಳು. ಯಾವ ರೀತಿ ಇದೆ ಅಂದರೆ ನೋಡಿ, ಯಾವ ರೀತಿ ನೋಡ್ತಾ ಇದ್ದಾರೆ ಅಂತ. ಪಾಪ ಅವ್ನಿಗೆ ಆಸೆ ಅಂತೆ ಫೆರಾರಿ ಕಾರ್ ಪರ್ಚೇಸ್ ಮಾಡಬೇಕು ಅಂತ. ಫ್ಯೂಚರಲ್ಲಿ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ, ಡ್ರೀಮ್ ಕಾಣ್ತಾ ಇದ್ದಾನೆ. ಮಚ್ಚ ಕಮ್ಮಿ. ಇಫ್ ಯು ಕ್ಯಾನ್ ಡ್ರೀಮ್ ಇಟ್, ಯು ಕ್ಯಾನ್ ಡೂ ಇಟ್, ಯು ಕ್ಯಾನ್ ಬೈ ಇಟ್. ಯಸ್, ಇಫ್ ಯು ಕ್ಯಾನ್ ಡ್ರೀಮ್ ಇಟ್, ಯು ಕ್ಯಾನ್ ಬೈ ಇಟ್. ಡೋಂಟ್ ಫರ್ಗೆಟ್ ಒನ್ ಗೈ. ತುಂಬ ಚೆನ್ನಾಗಿದೆ. ತಮಿಳು ಉಂಟು, ಕನ್ನಡ ರೀಲಿ. ಗಾಯ್ಸ್, ಇವಾಗ ನಾವು ಹೋಗ್ತಾ ಇರೋದು ಫಾರ್ಮುಲಾ ರೋಸಾ, ದ ವರ್ಲ್ಡ್ಸ್ ಫಾಸ್ಟೆಸ್ಟ್ ಕೋಸ್ಟರ್. ಅದರಲ್ಲಿ ಹೋಗ್ತಾ ಇದ್ದೀವಿ. 250 km/h ಏನಾದರೂ ಸ್ಪೀಡು. ಅದರಲ್ಲಿ ಹೋಗ್ತಾ ಇದೀವಿ ಈಗ. ಬಟ್ ವಿಡಿಯೋ ಮಾಡ್ಲಿಕ್ಕೆ ಆಗಲ್ವೇನೋ. ಇದೊಂದು ಟ್ರಕ್
ಅಲ್ಲ ಈಗ ನೋಡಿ ತೋರಿಸ್ತಿದ್ದೆ ಸ್ಪೀಡ್ ಯಾವ ರೀತಿ ಇದೆ ಅಂತ. ನಾವೀಗ ಅದ್ರಲ್ಲಿ ಹೋಗೋದು ನೋಡಿ. ಸೊ ಅದರಲ್ಲೆಲ್ಲ ವೀಡಿಯೋ ಮಾಡ್ಲಿಕ್ಕೆ ಆಗಲ್ಲ. ನಾನು ವೀಡಿಯೋ ಮಾಡ್ಬೋದು ಅನ್ಕೊಂಡೆ, ವೀಡಿಯೋ ಅವ್ರು ಹೇಳಿದ್ರು ಮೊಬೈಲ್ ತಗೊಂಡೋಗ್ಬಾರ್ದು ಅಂತ. ಗಾಶ್, ದ ವರ್ಲ್ಡ್ ಫಾಸ್ಟೆಸ್ಟ್ ಕೋಸ್ಟರಲ್ಲಿ ನಾವು ಈಗ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸೂಪರ್. ನಾವು ಬಂದಿದ್ದು ಸಾರ್ಥಕ ಆಯ್ತೀನಿ, ಏನು ಹತ್ತದೇ ಬೇಡ. ಇವನೊಬ್ಬ ನಡಕ್ತಾ ಇದ್ದಾನೆ, ನಮ್ಮೆಲ್ಲರಿಗಿಂತ ದೊಡ್ಡವನು, ಅದು ನಡಕ್ತಾ ಇದ್ದಾನೆ. ಇವನು ಬಂದೇ ಇಲ್ಲ, ಎದ್ರುಕೊಂಡು ಬಂದೇ ಇಲ್ಲ. ನಾವಿವತ್ತು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀವಿ, ಯಾಕಂದರೆ ಇದು ವರ್ಲ್ಡ್ಸ್ ಫಾಸ್ಟೆಸ್ಟ್ ಕೋಸ್ಟರ್ ಅಲ್ವಾ. ಸೊ ಇಲ್ಲಿ ಯಾರೆಲ್ಲ ಅಡ್ವೆಂಚರ್ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅವ್ರದ್ದೆಲ್ಲರದ್ದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಇವತ್ತು ಒಳ್ಳೆ ಪ್ಲೇಸು, ವರ್ತು ಟಿಕೆಟ್ ತಗೊಂಡು ಬಂದಿದ್ದಕ್ಕೆ. ಬಟ್ ಇವ್ರ ಜೊತೆ ಬಂದ್ಬಿಟ್ಟು ವೇಸ್ಟ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದೇನಂತ ಗೊತ್ತಿಲ್ಲ, ಅದು ಕೂತ್ಕೊಂಡಿದ್ದೀನಿ. ಲೆಟ್ಸ್ ಚೆಕ್. And poured into individual molds by hand at the Ferrari factory dip tanks and rotated 360 degrees customer's chosen color he desires, and the car is ready to be tested. ಅಷ್ಟೇ. ಬಂದ್ಬಿಟ್ಟು ಫೆರಾರಿ ಕಾರ್ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಯಾವ ರೀತಿ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ, ಎಷ್ಟು ಫೆರಾರಿ ಯಾಕೆ ಫೆರಾರಿ ಅಷ್ಟು ದೊಡ್ಡ ಬ್ರ್ಯಾಂಡ್ ಆಯಿತು ಅಂತ ಅದ್ರದ್ದು ಫುಲ್ ಡೀಟೇಲ್ಸ್ ಒಂದು ಲೈವ್ ಆಗಿ 3D ಆ್ಯನಿಮೇಷನಲ್ಲಿ ತೋರಿಸಿದ್ರು. ಫೆರಾರಿ ಕಾರ್ದು ಟೈರ್ ಬಿಸ್ಲಿಗೆ ಹೋಗ್ತಾ ಇದ್ದೀವಿ. ಗ್ಲೌಸ್? Gloves, of course. Yeah, of course, gloves. 15 only. 15 and above. Yeah, 15. 15 and above. 15. Set, go! One on one. There you go. They both tienen inside. Now watch your fingers. ¿Qué está pasando? 3 out of 3 for Team Charles Leclerc. 5.3 seconds. 6.7. Mejoraron, pero igual. 5.3. Well done, guys. ಒಳ್ಳೆ ಎಕ್ಸ್ಪೀರಿಯನ್ಸ್ ಗಾಯ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್, ಫುಲ್ ಅಡ್ವೆಂಚರ್. ವಾ ಸೂಪರ್. ವರ್ತು, ಇವತ್ತು ಬಂದಿದ್ದು ವರ್ತ್ ಆಯಿತು ಮಾತ್ರ. ಅಬುದಾಬಿ, ದುಬೈ, UAE ಇರೋರು ಮಸ್ಟ್ ವಿಸಿಟ್ ಫೆರಾರಿ ವರ್ಲ್ಡ್. ಒಂದು ಬೇಜಾರೇನೆಂದರೆ ನನ್ನ ಜೊತೆ ಇಬ್ಬರು ಕೊಲೀಗ್ಸ್ ಕೇರಳದವರು. ಕರ್ನಾಟಕದವನೊಬ್ಬ ಇದ್ದಿದ್ರೆ ನನಗೆ ಕನ್ನಡ ಮಾತಾಡ್ಕೊಂಡು ಫುಲ್ ಟೈಮ್ ಎಂಟರ್ಟೈನ್ಮೆಂಟ್ ಆಯ್ತಾಯಿತ್ತು. ಸೊ ವೇಕೆನ್ಸಿ ಉಂಟು ನಮ್ಮ ಕಂಪನಿಲಿ, ಯಾರಾದರೂ ಬರೋರು ಇದ್ದರೆ ನನಗೆ DM ಮಾಡಿ, ನನಗೆ ಇನ್ಸ್ಟಾದಲ್ಲಿ ಡೈರೆಕ್ಟ್ DM ಮಾಡಿ. ಒಳ್ಳೆ ಜಾಬ್ ವೇಕೆನ್ಸಿ ಉಂಟು, ಒಳ್ಳೆ ಪ್ಯಾಕೇಜು. ಓಕೆ, ಮಸ್ಟ್ ಬಿ ಕನ್ನಡದವ್ರು ಆಗಿರಬೇಕು. ಬಿಕಾಸ್ ನನಗೆ ಕನ್ನಡದವ್ರು ಬೇಕು ನನ್ನ ಜೊತೆ. ನನ್ನ ಕೊಲೀಗ್ ಕನ್ನಡದವ್ರಾದರೆ ಸೂಪರ್ ಆಗಿರುತ್ತೆ, ಒಂದೊಳ್ಳೆ ಪಾರ್ಟ್ನರ್ ಸಿಕ್ತಾಗೆ ಕನ್ನಡದವರು. ಓಕೆ, DM ಮಾಡಿ. ಇವನು ಆ್ಯಕ್ಚುಲಿ ಯಾವುದ್ರಲ್ಲೂ ಬರಲ್ಲ, ಅಡ್ವೆಂಚರಲ್ಲಿ ಥ್ರಿಲ್ಲಿಂಗಲ್ಲಿ ಏನು ಬರಲ್ಲ. ಬಟ್ ಇವನಿಗೆ ಒಳ್ಳೆ ವ್ಯಾಲ್ಯೂ ಉಂಟು. ಯಾಕೆ ಗೊತ್ತಾ, ಇವನ್ ಕ್ಯಾರಫಲ್ಲಿ ನಮಗೆ 550 ದಿರಮ್ಸ್ ಇರೋ ಟಿಕೆಟು ಜಸ್ಟ್ 50 ದಿರಮ್ಸಿಗೆ 1000 ರುಪೀಸಿಗೆ ನಮಗೆ 10,000 12,000 ಟಿಕೆಟು
ಜಸ್ಟ್ 1000 ರುಪೀಸ್ಗೆ 1000 ರುಪೀಸ್ ಎಂತ ಗಾಂಚಲಿ ಮರ್ಯಾರ. ಸೊ ಇವಾಗ ಇವನ್ ಕ್ಯಾರಫಿಂದ ಇಲ್ಲಿ ಫುಡ್ಡಿಗೂ 50% ಡಿಸ್ಕೌಂಟ್. ನಿಮ್ಗೆ ಇಲ್ಲಿ ಫುಡ್ ಯಾವ ರೀತಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಗೊತ್ತಲ್ಲ, ಅದರಲ್ಲಿ ಆ ಫುಡ್ಡು ಸಹ 50% ಆಫರಲ್ಲಿ ಸಿಗ್ತಾ ಉಂಟು. ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್. ಫುಡ್ ವೆರಿ ಎಕ್ಸ್ಪೆನ್ಸಿವ್. ಎಕ್ಸ್ಪೆನ್ಸಿವ್ ಬಟ್ 50% ಆಫರ್ ಉಂಟು, ನೀನೇ ಕೊಡಿಸ್ಬೇಕು. ನಾವೊಬ್ಬ ಹುಡುಗನ ತೋರಿಸ್ತೀನಿ, ಅವನು ಇಲ್ಲಿದ್ದು ಸ್ಟಾಫು. ಇವಂದು ಫ್ರೆಂಡದು ಕಸಿನ್ ಫ್ರಮ್ ಕೇರಳ. ಈಸ್ ಫ್ರಮ್ ಕೇರಳ. ಈಸ್ ಆಲ್ಸೋ ಫ್ರಮ್ ಕೇರಳ. ನಾನು ಕನ್ನಡದವನು. ನಾನು ಕನ್ನಡ ಮಣ್ಣಲ್ಲಿ ಹುಟ್ಟಿದವನು. ಕೇರಳಡಿಗ. ಈಗ ಫೈನಲ್ ಆಗಿ ಒಂದು ಅಡ್ವೆಂಚರ್ಗೆ ಹೋಗ್ಬೇಕಂತ ಇದ್ದೀವಿ. ಬಟ್ ಇದರಲ್ಲಿ ಜನ ಫುಲ್ ಇದ್ದಾರೆ, ಎಷ್ಟೊಂದು ಲೈನ್ ಇದೆ. ಸೊ ನಮ್ಮ ಹತ್ರ ಕ್ವಿಕ್ ಪಾಸ್ ಇದೆ, VIP ಪಾಸ್. ನಾವು VIP. ಸೊ ಈಗ ಅದರಲ್ಲಿ ಹೋಗ್ತಾ ಇದ್ದೀವಿ. ಬಾಯ್, ಸಿ ಯು ಟಾಟಾ ರಶೀದ್, ಟಾಟಾ. ಅಲ್ಲ, ಫೆರಾರಿ ವರ್ಲ್ಡ್ ಇಂದ ಹೊರಗಡೆ ಬಂದ್ವಿ, ಕ್ಯಾಫ್ ಮಾಲ್ ಅಲ್ಲಿ ಬಂದ್ವಿ. ಇವಾಗ ಹೊರಟ್ವಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶೋರ್, ಮಸ್ಟ್ ಶೋರ್. ಇಷ್ಟ ಆದ್ರೂ ಇಷ್ಟ ಆಗಿಲ್ಲ ಅಂದ್ರೆ ಶೇರ್ ಮಾಡಿ. ಸಬ್ಸ್ಕ್ರೈಬ್.